ಮಹಾಸತಿ ದೇವಿಯಲ್ಲಿ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ ಇಲ್ಲಿ ನೆರೆದಿರುವ ಈ ಭಾಗದ ಸಜ್ಜನ ಸದ್ಭಕ್ತ ಮಹಾಜನತೆಗೆ ನಮಸ್ಕರಿಸುತ್ತಾ ಈ ದಿನ ಅಂದ್ರೆ ಭಜನೆ ಕಾರ್ಯಕ್ರಮ ನಡೀತಾ ಇತ್ತು. ಗೋವಿಂದ ಗೋವಿಂದ ಅಂದ ತಕ್ಷಣನೇ ಮೈ ರೋಮಾಂಚನ ಆಗ್ಬೇಕು, ಆಗತ್ತೆ. ಯಾವಾಗ ನಾವು ಹಿಂದೂ ಅಂತ ಹೆಮ್ಮೆ ಪಡ್ತೀವೋ ಅವತ್ತು ಮಾತ್ರ ಆ ಗೋವಿಂದ ಗೋವಿಂದ ಶಬ್ದ ಕೇಳಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಗುತ್ತೆ. ವಿಠಲನ ರಾಣಿ ಅಂತ ಒಂದು 4 ಸಲ ನಾವು ಕೇಳಿದವಾಗ, ಹೇಳಬೇಕಂತಿಲ್ಲ, ಹೇಳೋರನ್ನ ಕೇಳಿದವಾಗ ಸಹ ಮೈಯೆಲ್ಲ ಪುಳಕಿತವಾಗಿ ಖುಷಿ ಆಗತ್ತೆ. ಇಂಥ ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಎಷ್ಟು ವಿಶೇಷವಾಗಿರುತ್ತೆ ನೋಡಿ. ಇದೇ ನಮ್ಮ ಹಿಂದೂ ಧರ್ಮದ ವೈಶಿಷ್ಟ್ಯತೆ. ನಾವು ಹಿಂದೂ ಅಂತ ಅನ್ಕೊಳ್ಳಿಕ್ಕೂ ಸಹ ತುಂಬಾ ಹೆಮ್ಮೆ ಪಡಬೇಕು. ಹಿಂದೂವಾಗಿ ಹುಟ್ಲಿಕ್ಕೂ ಯೋಗ ಬೇಕು, ಹಿಂದೂ ಅನಿಸ್ಕೊಳ್ಳಿಕ್ಕೂ ಯೋಗ್ಯತೆ ಬೇಕು. ನಾವು ಏನೇ ಒಳ್ಳೆಯದನ್ನ ಕೇಳಿಸ್ಕೊಂಡ್ರು ಸಹ ನಮಗೆ ಇದಕ್ಕೆ ಇಷ್ಟವಾಗುವ ರೀತಿಯಲ್ಲಿ ನಾವು ಇರಬೇಕು. ಇದೇ ನಮಗೆ ಹಿಂದೂ ಸನಾತನ ಧರ್ಮ ಕಲಿಸಿಕೊಡುವುದು. ಅದಕ್ಕಾಗಿನೇ ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಧರ್ಮ ನಮ್ಮ ಧರ್ಮ, ಅದು ಹಿಂದೂ ಸನಾತನ ಧರ್ಮ. ಯಾಕೆ ಈ ಹಿಂದೂ ಸನಾತನ ಧರ್ಮ ಶ್ರೇಷ್ಠ ಅನ್ಸುತ್ತೆ, ನಾವು ಯಾಕೆ ಹೆಮ್ಮೆ ಪಡ್ಬೇಕು ಅನ್ಲಿಕ್ಕೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ನೀವು ರಾಮಾಯಣ ಕೇಳಿದಿರಿ, ಅದರ ಒಂದು ಸಣ್ಣ ಒಂದು ಘಟನೆಯನ್ನ ನಿಮ್ಗೆ ನೆನಪಿಸ್ಕೊಳ್ತೇನೆ. ನಮ್ಮ ಧರ್ಮ ಎಷ್ಟು ಶ್ರೇಷ್ಠವಾದದ್ದು ಅನ್ಲಿಕ್ಕೆ ಒಂದು ಚಿಕ್ಕ ಉದಾಹರಣೆ. ಶ್ರೀರಾಮಚಂದ್ರ ತನ್ನ ಧರ್ಮಪತ್ನಿಯಾದ ಸೀತೆಯನ್ನು ಹುಡುಕ್ತಾ ಧನುಷ್ಕೋಡಿವರೆಗೂ ಬರ್ತಾನೆ ತನ್ನ ವಾನರ ಸೇನೆಯೊಂದಿಗೆ. ಅದರಲ್ಲಿ ಹನುಮಂತ, ಜಾಂಬವ ಇತ್ಯಾದಿ ಎಲ್ಲರೂ ಇರ್ತಾರೆ. ಅಲ್ಲಿ ಬಂದು ಸಮುದ್ರವನ್ನು ನೋಡಿದ ತಕ್ಷಣನೇ ಶ್ರೀರಾಮನಿಗೆ ಸಮುದ್ರವನ್ನ ದಾಟಿ ಹೋಗಿ ತಾನೇ ಸೀತಾದೇವಿಯನ್ನ ಕರ್ಕೊಂಡು ಬರುವುದು ದೊಡ್ಡ ವಿಷಯ ಆಗಿರ್ಲಿಲ್ಲ. ಆದ್ರೆ ಆತ ಇನ್ನೊಬ್ಬರನ್ನ ನಿಮಿತ್ತ ಮಾಡ್ದ. ಹಾಗಾಗಿ ಶ್ರೀರಾಮ ನಮಗೆ ಆದರ್ಶ. ಅವನು ತಾನೇ ಎಲ್ಲ ಸಾಧಿಸ್ಲಿಲ್ಲ, ಒಂದೊಂದು ಕೆಲಸವನ್ನ ಒಬ್ಬೊಬ್ಬರ ಹತ್ರ ಸಾಧಿಸಿದ. ಅದಕ್ಕಾಗಿ ಹನುಮಂತ ತಯಾರಾದ, ನಾನು ಸಮುದ್ರವನ್ನ ಹಾರ್ಕೊಂಡು ಹೋಗಿ ಸೀತಾದೇವಿಯನ್ನ ಹುಡ್ಕೊಂಡು ಬರ್ತೇನೆ. ಯಾಕಂದ್ರೆ ಕೇಳಿಯೋ ವಾಯುಪುತ್ರ ಅಂತ. ಒಂದೇ ನೆಗತಕ್ಕೆ ಸೀದಾ ಹೋಗಿ ಲಂಕಾಪಟ್ಟಣದಲ್ಲಿ ಇಳಿದ. ಅಲ್ಲೆಲ್ಲ ಹುಡುಕದಾಗ ಎಲ್ಲೂ ಸೀತಾದೇವಿ ಕಾಣಲಿಲ್ಲ. ಯಾಕಂದ್ರೆ ಸೀತಾದೇವಿ ಹೇಗಿರ್ತಾಳೆ ಅನ್ನೋದು ಸಹ ಹನುಮಂತನಿಗೆ ಗೊತ್ತಿರಲಿಲ್ಲ. ಅಲ್ಲಿ ಎಲ್ಲಾ ಪಟ್ಟಣದಲ್ಲಿ ಹುಡುಕಾಡಿದರೆ ಒಂದು ವನದಲ್ಲಿ ಒಬ್ಬ ಮಹಿಳೆ ಚಿಂತಾಕ್ರಾಂತರಾಗಿ ಕುತ್ಕೊಂಡಿದ್ರು. ಆದ್ರೂ ಸಹ ಅವಳ ಕಂಗಳು ತೇಜಸ್ಸಿನಿಂದ ಕುಡಿತಂತೆ. ಅವಳನ್ನು ನೋಡಿದ್ರೆ, ಆ ಮಹಿಳೆಯನ್ನು ನೋಡಿದ್ರೆ ಕೈ ಮುಗಿಬೇಕು ಅನ್ನುವಷ್ಟು ಭಾವನೆ ಬರ್ತಿತ್ತಂತೆ. ಹನುಮಂತನಿಗೆ ಅನ್ಸ್ಬಿಡ್ತು, ಇವಳೇ ಸೀತಾದೇವಿ, ಯಾಕಂದ್ರೆ ಇಲ್ಲಿ ಇರೋರೆಲ್ಲ ರಾಕ್ಷಸರು, ಇವಳೇ ಸೀತಾದೇವಿ ಅಂತ ಹೇಳಿ ಅವಳ ಹತ್ರ ಹೋಗಿ ಶ್ರೀರಾಮ ಕೊಟ್ಟ ಕಾಣಿಕೆಗಳನ್ನ ತೋರಿಸಿ ಅವಳಿಂದನೂ ಆ ಸೀತಾಮಾತೆಯಿಂದನೂ ಕಾಣಿಕೆಯನ್ನು ಪಡೆದು ತಾನಿನ್ನೇನು ಹಿಂದಿರುಗಬೇಕು ಅನ್ನುವಷ್ಟರಲ್ಲಿ ಆತನಿಗೆ ಒಂದು ವಿಚಾರ ಬರುತ್ತೆ. ನಾನು ಇಲ್ಲಿ ಬಂದು ಸೀತಾದೇವಿಯನ್ನು ನೋಡ್ಕೊಂಡು ಸುಮ್ಮನೆ ಹೋದ್ರೆ ಪ್ರಯೋಜನ ಇಲ್ಲ, ನಾನು ಇಲ್ಲಿ ಬಂದಿದ್ದೇನೆ ಅಂತ 4 ಜನರಿಗೆ ಗೊತ್ತಾಗ್ಬೇಕು. ಅದಕ್ಕೆ ಏನ್ ಮಾಡ್ದವನು, ಸೀದಾ ಮರ ಹತ್ಕೊಂಡು ಅಲ್ಲಿದ್ದ ಹಣ್ಣುಗಳನ್ನು ಕಿತ್ತಾಕದ, ಬೇಕಂತೆ ಕೀಟ್ಲೆ ಮಾಡದ, ಟೊಂಗೆಗಳನ್ನ ಮುರಿದು ಹಾಕದ. ಅವಾಗ ಸುತ್ತಮುತ್ತ ಇದ್ದ ರಾಕ್ಷಸರೆಲ್ಲ ಎದ್ದು ಬಂದು ಈತನನ್ನ ಹಿಡಿಲಿಕ್ಕೆ ಬರ್ತಾರೆ ಹನುಮಂತನಿಗೆ. ಅದು ಸಾಧ್ಯವಿಲ್ಲದ ಮಾತು. ಹೊಡಿಲಿಕ್ಕೆ ಬರ್ತಾರೆ, ಅದು ಸಾಧ್ಯವಿಲ್ಲದ ಮಾತು. ಅವ್ರಿಗೆಲ್ಲರನ್ನು ಹನುಮಂತ ಹೊಡೆದು ಹಾಕಿಬಿಡ್ತಾನೆ. ಕೊನೆಗೆ ದಾರಿ ಕಾಣದೆ ಅವ್ರು ಹೋಗಿ ರಾವಣನಲ್ಲಿಗೆ ಕಂಪ್ಲೇಂಟ್ ಕೊಡ್ತಾರೆ, ವಿಚಾರಣೆ. ಹೀಗೆ ಒಬ್ಬ ಕಪಿ ಬಂದು ನಮ್ಮ ವನವನ್ನೆಲ್ಲ ಹಾಳು ಮಾಡ್ತಾ ಇದೆ ಅಂತ. ರಾವಣ ರಾಕ್ಷಸನಾದ್ರೂ ಪರಮ ಶಿವಭಕ್ತ. ಆತ ಒಂದ್ಸಲ ಕಣ್ಣು ಮುಚ್ಚಿ ತೆಗೆದ್ರೆ ಯಾರು ಏನು ಅಂತ ಅವನ ಕಣ್ಣೆದ್ರಿಗೆ ಬಂದ್ಬಿಡ್ತಿತ್ತಂತೆ. ಅವನು ಕಣ್ಣು ಮುಚ್ಚಿದ ಆ ವಾನರ ಅಂದ್ರೆ ಹನುಮಂತ ಕಂಡ, ಓಹೋ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಇವನು ಅಂತೇಳಿ ಇಂದ್ರಜಿತ್ತುವನನ್ನ ಕಳಿಸ್ದ. ನಿಜವಾಗ್ಲು ಅಂತಂದ್ರೆ ರಾವಣ ಒಂದು 7, 8, 10, 15, 20 ರಾಕ್ಷಸರನ್ನ ಕಳಿಸಿ ಎಳ್ಕೊಂಡ್ ಬರೋವರಿಗೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವನಿಗೆ ಗೊತ್ತಿತ್ತು ಬಂದಿದ್ದು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಇಂದ್ರಜಿತ್ತುವನ್ನು ಕಳಿಸಿದ ಮೇಲೆ ಇಂದ್ರಜಿತ್ತು ಹೋರಾಟ ಮಾಡ್ತಾನೆ, ಸಾಧ್ಯವಾಗಲ್ಲ. ಬ್ರಹ್ಮಾಸ್ತ್ರ ಬಿಡ್ತಾನೆ. ಹನುಮಂತನಿಗೆ ಬ್ರಹ್ಮ ಅಂದ್ರೆ ತುಂಬಾ ಇಷ್ಟ.
ಹಾಗಾಗಿ ಆ ಬ್ರಹ್ಮನಿಗೆ ಬೆಲೆ ಕೊಡೋದಕ್ಕೋಸ್ಕರ ಆ ಬ್ರಹ್ಮಾಸ್ತ್ರದಲ್ಲಿ ಬಂದಿ ಆಗ್ತಾನೆ. ಸೀದಾ ಬಂದು ಎಳ್ಕೊಂಡು ಬಂದು, ಇದೆಲ್ಲ ಕತೆ ನಿಮ್ಗೆ ಗೊತ್ತಿದ್ದಿದೆ, ನಾನು ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೀದಾ ಅವನನ್ನ ಎಳ್ಕೊಂಡು ಹೋಗಿ ರಾವಣನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ರಾವಣನ ಆಸ್ಥಾನಕ್ಕೆ ಕರ್ಕೊಂಡು ಹೋದಾಗ ರಾವಣ ಕೇಳ್ತಾನೆ, ಏ ಕಪಿಯೇ ಮಂಗ, ನಿನ್ ತಲೆ ಕೆಟ್ಟಿದೀಯಾ? ನಮ್ಮ ವನವನ್ನೆಲ್ಲ ಹಾಳು ಮಾಡಿದೆ, ನಮ್ಮ ರಾಕ್ಷಸರನ್ನೆಲ್ಲ ಹೊಡೆದೆ, ಯಾಕೆ, ಯಾರು ನೀನು ಅಂತ ಕೇಳಿದವಾಗ, ನಾನು ಶ್ರೀರಾಮನ ದೂತ, ಅವ್ರಿಗಷ್ಟೇ ಹೊಡೆಯೋದಲ್ಲ, ನಿನ್ನನ್ನು ಹೊಡೆದಾಕ್ ಬಿಡ್ತೇನೆ ನಾನು ಮನ್ಸು ಮಾಡಿದ್ರೆ. ಆದ್ರೆ ನನಗೆ ಶ್ರೀರಾಮನ ಅಪ್ಪಣೆ ಇಲ್ಲ. ಅದು ಶ್ರೀರಾಮನ ಮೇಲಿನ ಆತನ ಭಕ್ತಿಯನ್ನ ತೋರಿಸುತ್ತೆ. ಆಗ ನನಗೆ ಹೊಡಿತೀನಿ ಅಂದ ಇವನು ಅಂತ ಹೇಳಿ ಅವನ ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ಹೇಳಿ ರಾವಣ ಆದೇಶ ಕೊಡ್ತಾನೆ. ನಿಜವಾಗ್ಲೂ ನಾನು ಏನ್ ಹೇಳ್ಬೇಕು ಅನ್ನೋದನ್ನ ಈಗ ಹೇಳ್ತಾ ಇದ್ದೇನೆ. ಆ ಬಾಲಕ್ಕೆ ಬೆಂಕಿ ಹಚ್ಚಿ ಅಂದವಾಗ ಅಲ್ಲಿದ್ದ ರಾಕ್ಷಸರು, ಆಸ್ಥಾನದ ರಾಕ್ಷಸರೆಲ್ಲ ಮೂಟೆಗಟ್ಲೆ ಬಟ್ಟೆಗಳನ್ನ ತಂದು ಬಾಲಕ್ಕೆ ಬಟ್ಟೆ ಸುತ್ತಾರೆ. ಆ ಬಟ್ಟೆ ಸಾಕಾಗೋದಿಲ್ಲ, ಅಷ್ಟು ಅವ್ರು ಎಷ್ಟು ಬಟ್ಟೆ ಸುತ್ತಿದ್ರು ಹನುಮಂತನ ಬಾಲ ಬೆಳೀತಾ ಇರ್ತದೆ. ಇಡೀ ಆಸ್ಥಾನದ ಬಟ್ಟೆ ಎಲ್ಲ ಖಾಲಿ ಆಯ್ತು, ಆದ್ರೂ ಹನುಮಂತನ ಬಾಲ ಬೆಳೀತಾ ಇದೆ, ಅಲ್ಲಿದ್ದ ಬಟ್ಟೆ ಸಾಕಾಗ್ತಾ ಇಲ್ಲ. ಅವಾಗ ಅಲ್ಲಿ ಆಸ್ಥಾನಿಕ ಒಬ್ಬ ಮಂತ್ರಿ ಒಬ್ರು ಹೇಳ್ತಾರೆ, ನಮ್ಮ ಆಸ್ಥಾನದಲ್ಲಿರುವ ಸ್ತ್ರೀಯರ ಎಲ್ಲಾ ಬಟ್ಟೆಗಳನ್ನು ಕಳಿಸ್ಕೊಂಡು ಬನ್ನಿ, ಆ ಬಟ್ಟೆಗಳಿಂದ ಈತನ ಬಾಲಕ್ಕೆ ಸುತ್ತಿ ಅಂತ. ಆ ಶಬ್ದ ಹನುಮಂತನ ಕಿವಿಗೆ ಬೀಳ್ತದೆ. ನಮ್ಮ ಧರ್ಮ ಎಷ್ಟು ಶ್ರೇಷ್ಠ ಅನ್ಲಿಕ್ಕೆ ಇದೊಂದು ಸಣ್ಣ ಉದಾಹರಣೆ. ಆ ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ತೀನಿ ಅಂದ ಶಬ್ದ ಹನುಮಂತನ ಕಿವಿಗೆ ಬಿದ್ದ ತಕ್ಷಣನೇ ತನ್ನ ಬಾಲ ಬೆಳೆಯೋದನ್ನ ನಿಲ್ಲಿಸ್ಬಿಡ್ತಾನೆ ಹನುಮಂತ. ಅಂತ ಧರ್ಮ ನಮ್ದು, ಆತನ ಅನುಯಾಯಿಗಳು ನಾವು. ಆಗ ತನ್ನ ಬಾಲ ಬೆಳೆಯೋದನ್ನ ನಿಲ್ಲಿಸಿ ಒಂದೇ ಒಂದು ಶಬ್ದಕ್ಕೆ, ಯಾರೋ ಬಾಣ ಬಿಡ್ಲಿಲ್ಲ, ಅಸ್ತ್ರ ಬಿಡ್ಲಿಲ್ಲ, ಬ್ರಹ್ಮಾಸ್ತ್ರ ಉಪಯೋಗಿಸ್ಲಿಲ್ಲ, ಒಂದೇ ಒಂದು ಶಬ್ದ, ಹೆಣ್ಣು ಮಕ್ಕಳ ಮೈ ಮೇಲಿದ್ದ ಬಟ್ಟೆಯನ್ನು ಸಹ ಇವರು ತಕೊಂಬರ್ಲಿಕ್ಕೆ ಹೇಳಿದ್ರು. ರಾಕ್ಷಸರ ಹೆಣ್ಮಕ್ಳ ಆದ್ರೆ ಏನಾಯ್ತು, ಅವರು ಸಹ ಹೆಣ್ಮಕ್ಳೇ ಅಂತ ಬೆಲೆ ಕೊಡುವಂತ ಒಂದು ಪಾಠ ಅದರಿಂದ ಕಲಿಬಹುದು ನಾವು. ನಂತರ ನಿಮ್ಗೆಲ್ಲ ಗೊತ್ತೇ ಇದೆ, ಅವನು ಬಾಲಕ್ಕೆ ಬೆಂಕಿ ಹಚ್ತಾರೆ. ಅವನು ಸುಮ್ಮನೆ ಬರೋದಿಲ್ಲ, ಇಡೀ ಲಂಕಾಪಟ್ಟಣಕ್ಕೆ ಬೆಂಕಿ ಹಚ್ತಾನೆ. ಆನಂತರ ರಾಮನಲ್ಲಿಗೆ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ, ರಾಮ ಸೇತು ಕಟ್ತಾನೆ. ರಾಮ ರಾವಣರ ಧರ್ಮ ಅಧರ್ಮಗಳ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ರಾಮನಿಗೆ ಜಯ ಬಂದು ಆ ರಾವಣನನ್ನ ಸೋಲಿಸಿ ಸಾಯಿಸಿ ಸೀತಾದೇವಿಯನ್ನ ಕರ್ಕೊಂಡು ಅಯೋಧ್ಯೆಗೆ ಹೋಗ್ತಾನೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕಾದಿಷ್ಟೇ, ಒಬ್ಬ ಹೆಣ್ಣು ಮಗಳ ಮಾನ ಕಾಪಾಡೋದಕ್ಕೋಸ್ಕರ ಅಂತ ಪರಾಕ್ರಮಿ ಹನುಮಂತ ಗೆದ್ದೆ ಬಿಡ್ತಿದ್ದ. ಅಲ್ಲಿ ಎಷ್ಟಾದ್ರೂ ಅವನು ಬಾಲ ಬೆಳೆಸ್ತಾ ಇರ್ತಿದ್ದ, ಇವ್ರ ಹತ್ರ ಆಗೋದೇ ಇಲ್ಲಾಗಿತ್ತು. ಅಂಥದ್ರಲ್ಲೂ ಸಹ ಅವ ಸೋತು ಒಬ್ಬ ಹೆಣ್ಣಿನ ಮಾನ ಕಾಪಾಡೋದಕ್ಕೋಸ್ಕರ ತಾನು ಸೋತು ಬಂದು ತನ್ನ ಬಾಲಕ್ಕೆ ಬೆಂಕಿ ಹಚ್ಕೊಂಡ. ಆತನ ಅನುಯಾಯಿಗಳು ನಾವು. ನಮ್ಮ ಧರ್ಮ ಎಷ್ಟು ಶ್ರೇಷ್ಠವಾದ ಧರ್ಮ, ನಮ್ಮ ಧರ್ಮ ಎಷ್ಟು ಶ್ರೇಷ್ಠತೆಯನ್ನ ಕಲಿಸುತ್ತೆ, ಎಷ್ಟು ಜನರಿಗೆ ಎಲ್ಲರಿಗೂ ಗೌರವ ಕೊಡುವಂತ, ಅವರ ಮಾನ ಕಾಪಾಡುವಂತ ಧರ್ಮ ನಮ್ದು. ಇಂಥ ಶ್ರೇಷ್ಠವಾದ ಧರ್ಮ ಇವತ್ತು ನಮ್ಮ ಕೈಯಲ್ಲಿ ಸಿಕ್ಕು ವಿಲ ಒದ್ದಾಡ್ತಿದೆಯೇನೋ ಅಂತ ಅನ್ಸುತ್ತೆ. ಹೆಚ್ಚಾಗಿ ನಿಮ್ಗೂ ಹಾಗೆ ಅನ್ಸಿರ್ಬೋದು. ಯಾಕಂದ್ರೆ ನಮ್ಮ ಆಚರಣೆಗಳು, ಧರ್ಮಾಚರಣೆಗಳು, ನಾವು ಎಲ್ಲವನ್ನು ಆಲ್ಮೋಸ್ಟ್ ಹೆಚ್ಚಾಗಿ ಬಿಡ್ತಾ ಇದ್ದೇವೆ ಅಥವಾ ಬಿಡ್ತಾ ಬರ್ತಾ ಇದ್ದೇವೆ. ಸಣ್ಣ ಉದಾಹರಣೆ, ನಾವು ಮನೆಯಲ್ಲಿ ಮಕ್ಕಳ ಹುಟ್ಟಿದ ಹಬ್ಬವನ್ನ ಆಚರಿಸ್ತೇವೆ, ಗ್ರ್ಯಾಂಡ್ ಆಗಿ ಆಚರಿಸ್ತೇವೆ. ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಆಚರಣೆ ಮಾಡುವಂತ ಹುಟ್ಟುಹಬ್ಬ ಹೇಗಿರ್ತದಂದ್ರೆ, ನಾವು ಕೇಕ್ ತಗೊಂಡ್ ಬರ್ತೇವೆ. ನಿಜವಾದ ನಮ್ಮ ಧರ್ಮ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಂತ ಧರ್ಮ. ಇವತ್ತು ನಾವೇನ್ ಮಾಡ್ತಾ ಇದ್ವಿ, ದೀಪ ಆರಿಸಿ ಆ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಅಸಹ್ಯಕರವಾದ ಟೋಪಿಗಳನ್ನ ನಮ್ಮ ಮಕ್ಕಳಿಗೆ ಹಾಕೋದಲ್ಲದೆ ಆ ಕಾರ್ಯಕ್ರಮಕ್ಕೆ ಬಂದ ಅಕ್ಕಪಕ್ಕದವರ ಮಕ್ಕಳಿಗೂ ಸಹ ಟೋಪಿಯನ್ನ ತೊಡಿಸ್ತಾ ಇದ್ದೇವೆ. ಅದಾದ ನಂತರ ಕೇಕ್ ಕಟ್ ಮಾಡ್ತೇವೆ. ಆ ಕೇಕ್ ಅನ್ನ ಕಟ್ ಮಾಡಿ ಅದಕ್ಕೂ ಒಂದು ಕಾರ್ಯಕ್ರಮ, ಕೇಕ್ ಕಟ್ ಮಾಡೋದೇ ಒಂದು ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮಗಳನ್ನ ನಾವು ಮರಿತಾ ಇದ್ದೇವೆ. ಈಗ ಇನ್ನು ಹೊಸ ಟ್ರೆಂಡ್ ಏನು ಅಂತಂದ್ರೆ, ಆ ತಂದ ಕೇಕ್ಗಳನ್ನ ಮುಖಕ್ಕೆಲ್ಲ ಬಳದ್ಬಿಡೋದು. ಮುಖಕ್ಕೆಲ್ಲ ಬಳದ್ ಬಿಟ್ಟ ನಂತರ ಆತನಿಗೆ ಶೀತ ಆಗಿದೆಯೋ ಏನೋ ಗೊತ್ತಿರೋದಿಲ್ಲ, ಅದನ್ನೇ ಇಲ್ಲಿಂದ ಒರೆಸ್ಕೊಂಡು ಅದನ್ನೇ ತಿನ್ನು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಕೇಕ್ ತಿನ್ನೋದು ತಪ್ಪಲ್ಲ, ಕೇಕ್ ತಿನ್ನುವ ರೀತಿ ತಪ್ಪು. ಹಾಗಾದ್ರೆ ಹುಟ್ಟಿದ ಹಬ್ಬಗಳನ್ನ ನಾವು ಹೇಗೆ ಆಚರಣೆ ಮಾಡ್ಬೇಕು? ನಮ್ಮ ಧರ್ಮದ ಪ್ರಕಾರ ಹುಟ್ಟಿದ ಹಬ್ಬಗಳನ್ನ ನಾವು ಸತ್ಯನಾರಾಯಣ ಕಥೆನೋ ಅಥವಾ ಗಣಹೋಮನವನ್ನು ಮಾಡಿಸಿ
ಒಂದು ಪಾಯಸ ಅನ್ನ ಸಾರು ಅಥವಾ ಸಿಹಿಯನ್ನ ಹಂಚಿ ಅಕ್ಕಪಕ್ಕದವ್ರನ್ನ ಕರೆದು ಅವರಿಗೊಂದು ಇತರೆ ಆ ಟೋಪಿ ಹಾಕೋದ್ರ ಬದ್ಲಿಗೆ ಅವರಿಗೆ ಕೇಕ್ ಕೊಡೋದ್ರ ಬದ್ಲಿಗೆ ಒಂದು ಕೇಸರಿ ಶಾಲ್ ಅನ್ನ ಕೊಡಿ. 30 ರೂಪಾಯಿ ಬೆಲೆ ಇದ್ರ, ಹೋಲ್ಸೇಲ್ ತಗೊಂಡ್ರೆ 20 ರೂಪಾಯಿ. ಒಂದು ಕೇಸರಿ ಶಾಲ್ ಅನ್ನ ಕೊಟ್ಟು ನಾವು ನಮ್ಮ ಮಕ್ಕಳ ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ಬಹುದು. 20 ರೂಪಾಯಿಗೆ ಒಂದು ಭಗವದ್ಗೀತೆ ಸಿಗುತ್ತೆ. 20 ರೂಪಾಯಿ ಚಿಕ್ಕದಾದ ಭಗವದ್ಗೀತೆ ಸಿಗುತ್ತೆ. ಬಂದ ಮಕ್ಕಳಿಗೆಲ್ಲ ಭಗವದ್ಗೀತೆ ಕೊಟ್ರೆ ನಮ್ಮ ಧರ್ಮ ಯಾವ ಮಟ್ಟಕ್ಕೆ ಬೆಳಿಬಹುದು ಅನ್ನೋ ಅಂದಾಜು ಯಾರಿಂದನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ವಿಷಯಗಳಲ್ಲಿ ನಾವು ನಮ್ಮ ಧರ್ಮವನ್ನೇ ತ್ಯಜಿಸಿ ಇನ್ನೊಂದು ಧರ್ಮದ ಆಚರಣೆಯನ್ನ ಅಳವಡಿಸ್ಕೊಂಡು ಬಿಟ್ಟಿದ್ದೇವೇನೋ ಅನಿಸುತ್ತೆ. ನಾವು ಮದುವೆಗೆ ಹೋಗ್ತೇವೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತೇವೆ. ಕಂಡೀಷನ್ ಹಾಕೋದು ಭಟ್ರಿಗೆ ಮಾತ್ರ, ಭಟ್ರೆ ಬೇಗ ಮುಗಿಸಿ, ಭಟ್ರೆ ಬೇಗ ಮುಗಿಸಿ. ನಾವು ಕಂಡೀಷನ್ ಮೇಕಪ್ ಮ್ಯಾನ್ ಗಳಿಗೆ ಹಾಕಲ್ಲ. ನಿಮ್ಗೆ ಗೊತ್ತಿರ್ಬೋದು, ನಾವು ಎಲ್ಲರೂ ಮದುವೆಗೆ ಹೋದ್ರೆ ಆ ಮದುಮಗ ಮದುಮಗಳು ಬಂದ್ ಕೂತ್ಕೊಳ್ಳಿ ನಿಂತ್ಕೊಳ್ಳಿ, ನಾವೊಂದು ಆಶೀರ್ವಾದ ಮಾಡಿ ಒಂದು ಅಕ್ಷತೆ ಹಾಕಿ ಹೊರಟೋಗ್ಬಿಡೋಣಪ್ಪ. ನಮ್ಗೇನೋ ಆಫೀಸ್ಗೆ ಹೋಗ್ಬೇಕು ಅಥವಾ ಬಸ್ಸಿಗೆ ಹೋಗ್ಬೇಕು ಅಥವಾ ದೂರ ಹೋಗ್ಬೇಕು, ನಮ್ಮ ಗಡಿಬಿಡಿಯಲ್ಲೇ ನಾವಿರ್ತೇವೆ. ಮದುಮಗ ಮದುಮಗಳು ಬರೋದೇ ಇಲ್ಲ. ಅಲ್ಲಿ ಹೋಗಿ ಯಾರು ಬೇಗ ಮೇಕಪ್ ಮಾಡಿ ಅಂತ ಯಾರು ಹೇಳಲ್ಲ. ಆ ಫೋಟೋ ತಕ್ಕೊಳ್ಳಿಕ್ಕಾಗಿ ಫೋಟೋಗ್ರಾಫರ್ ಬಿಡೋದೇ ಇಲ್ಲ ಇವರಿಗೆ. ನಾವಿಲ್ಲಿ ದೇವಸ್ಥಾನಕ್ಕೆ ಕ್ಯೂ ನಿಂತ್ಕೊಂಡಂಗೆ ನಿಂತ್ಕೊಳ್ಬೇಕು. ನಾನು ಹೇಳಿದ ಮಾತನ್ನ ನೀವು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಆ ಹೋಮ ಹಾಕೋ ಕಾರ್ಯಕ್ರಮ ನಡೀತಾ ಇರುವಾಗ ಟೈಮ್ ಆಯ್ತು ಭಟ್ರೆ ಬೇಗ ಮುಗಿಸಿ, ಭಟ್ರೆ ಬೇಗ ಮುಗಿಸಿ ಅಂತೇವೆ. ಅಂದ್ರೆ ನಾವು ನಮ್ಮ ಧರ್ಮದ ಆಚರಣೆಗಳಿಗೆ ಸಮಯ ಕೊಡ್ತಾ ಇಲ್ಲ. ಅಲ್ಲಿ ಕಾರ್ಯಕ್ರಮಗಳಿರ್ತವೆ, ಹೋಮ ಇರ್ತದೆ, ಅಲ್ಲಿ ಸಪ್ತಪದಿ ಇರ್ತದೆ, ಅಲ್ಲಿ ಒಪ್ಪಿಸ್ಕೊಳ್ಳೋದಿರ್ತದೆ, ಹೆಣ್ಣನ್ನು ಒಪ್ಪಿಸ್ಕೊಳ್ಳೋದು ಒಂದು ದೊಡ್ಡ ಕಾರ್ಯಕ್ರಮ ಇರ್ತದೆ, ಉಪದೇಶ ಕಾರ್ಯಕ್ರಮ ಇರ್ತದೆ, ಕಲ್ಯಾಣ ಮಂಟಪದಿಂದ ಹೊರಗಡೆ ಬರ್ಲಿಕ್ಕೂ ಒಂದು ಕಾರ್ಯಕ್ರಮ ಇರ್ತದೆ, ಕಲ್ಯಾಣ ಮಂಟಪಕ್ಕೆ ಒಳಗಡೆ ಬರ್ಲಿಕ್ಕೂ ಒಂದು ಕಾರ್ಯಕ್ರಮ ಇರ್ತದೆ. ಬೇಗ ಮುಗಿಸಿ ಭಟ್ರೆ ಬೇಗ ಮುಗಿಸಿ. ಭಟ್ರಿಗೆ ಏನಾಗ್ಬೇಕಾಗಿದೆ, ಎಲ್ಲದಕ್ಕೂ ಒಂದು ಸಲ ಅಕ್ಷತೆ ಹಾಕಿ ಸ್ವಾಹ ಅಂತಂದ್ರೆ ಹೋಗ್ಬಿಡ್ತಾರೆ. ನಮ್ಮ ಆಚರಣೆಗಳನ್ನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ನನ್ನ ಒಂದು ನಿವೇದನೆ ನಿಮ್ಮ ಹತ್ರ ಏನಂತಂದ್ರೆ, ನಾವು ಇಲ್ಲಿ ಕಾರ್ಯಕ್ರಮಗಳಿಗೆಲ್ಲ ಬರ್ತಾ ಇರ್ತೀವಿ. ಇಂಥ ದೇವಸ್ಥಾನದ ಕಾರ್ಯಕ್ರಮಗಳಿಗೆ, ಕೆಲವೊಂದು ಪ್ರವಚನಗಳಿಗೆ ನಿಮ್ಮ ಮಕ್ಕಳನ್ನ ದಯವಿಟ್ಟು ಕರ್ಕೊಂಡು ಬನ್ನಿ. ಆ ಮಕ್ಕಳಿಗೊಂದು ಡ್ರೆಸ್ ಕೋಡ್ ಕೊಡಿ. ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಹೀಗೆ ಬರ್ಬೇಕು. ಒಂದು ಪಂಚೆಯಲ್ಲಿ 4 ಪಂಚೆ ಮಾಡ್ಬೋದು ಮಕ್ಕಳಿಗೆ. ಒಂದು ಬಿಳಿ ಶರ್ಟ್, ಒಂದು ಕೇಸರಿ ಶಾಲ್ ಹಾಕ್ಬಿಟ್ರೆ ಆ ಮಕ್ಕಳಿಗೆ ಏನನ್ಸದ, ನನ್ನಪ್ಪ ಕಲ್ಸಿದಾನೆ ನನಗೆ, ದೇವಸ್ಥಾನಕ್ಕೆ ಹೋಗೋದಿದ್ರೆ ಕೇಸರಿ ಶಾಲ್ ಹಾಕೊಂಡೇ ಹೋಗ್ಬೇಕು, ಪಂಚೆ ಉಟ್ಕೊಂಡೇ ಹೋಗ್ಬೇಕು, ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ಬಾರ್ದು ಅನ್ನುವಂತ ಒಂದು ಚಿಕ್ಕ ಒಂದು ಜ್ಞಾನ ಯಾವಾಗ ಬಂತು, ಮುಂದಿನ ಜ್ಞಾನ ಅವರೇ ಕಲ್ತ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಧರ್ಮಾಚರಣೆ, ಧರ್ಮವನ್ನ ತಿಳಿದಷ್ಟು ಮಟ್ಟಿಗೆ ನಾವು ಚೂರಾರು ಆಚರಣೆ ಮಾಡ್ಕೊಳ್ಳೋಣ. ಅದಕ್ಕಿಂತ ದೊಡ್ಡದೇನಂತಂದ್ರೆ, ಇತರೆ ಧರ್ಮದ ಆಚರಣೆಗಳನ್ನ ನಮ್ಮ ಧರ್ಮದಲ್ಲಿ ಮಿಕ್ಸ್ ಮಾಡೋದು ಬೇಡ. ಇಲ್ಲಿ ಅಕ್ಕ ತಂಗಿಯಂದಿರಿದ್ದೀರಿ, ತಂದೆ ತಾಯಿಯಂದಿರಿದ್ದೀರಿ. ಅಕ್ಕ ತಂಗಿಯರು ರಾಖಿ ಹಬ್ಬಕ್ಕೆ ಅಣ್ಣನಿಗೋ ತಮ್ಮನಿಗೋ ರಾಖಿ ಕಟ್ತೀರಿ. ರಾಖಿ ಕಟ್ಟಿದ ತಕ್ಷಣ ಅಣ್ಣ ಏನ್ ಮಾಡ್ತಾನೆ, ಒಂದ್ 100 ರೂಪಾಯಿನೋ 200 ರೂಪಾಯಿನೋ ಅಥವಾ ಏನಾದ್ರು ಕಾಣಿಕೆ, ಏನೋ ಮೊಬೈಲ್ ಫೋನೋ ಏನೋ ಒಂದು ಕಾಣಿಕೆ ಕೊಡ್ತಾನೆ. ಆದ್ರೆ ಯಾವ ತರ ನಾವು ಬದಲಾಗಬೇಕು ಅಂದ್ರೆ, ಆ ತಂಗಿ ಅಥವಾ ಅಕ್ಕ ಹೇಳ್ಬೇಕು, ಅಣ್ಣ ನನಗೆ ಯಾವುದೇ ಕಾಣಿಕೆ ಬೇಡ, ಯಾವುದೇ ಗಿಫ್ಟ್ ಬೇಡ, ನೀನು ಯಾವುದೇ ವ್ಯಸನಗಳನ್ನ ಮಾಡಲ್ಲ ಅಂತ ಒಂದು ಪ್ರಮಾಣ ಮಾಡು ಸಾಕು, ಅದೇ ಗಿಫ್ಟ್. ಹೇಗಿರುತ್ತೆ ಅವಾಗ ಸಮಾಜ? ಗಂಡ ಹೆಂಡತಿ ಮದುವೆ ಆನಿವರ್ಸರಿಯನ್ನ ಆಚರಣೆ ಮಾಡ್ಕೊಳ್ತೀವಿ. ಹೆಂಡತಿ ಹೇಳ್ಬೋದು, ಈ ಸಲ ಏನು ಸೀರೆ ತರೋದು ಬೇಡ, ನೆಕ್ಲೆಸ್ ಬೇಡ, ಯಾವುದೇ ಬಂಗಾರ ಬೇಡ, ನೀವು ಯಾವುದೇ ವ್ಯಸನ ಮಾಡಬೇಡಿ ಅಥವಾ ಸಾರಾಯಿ ಕುಡಿಬೇಡಿ. ಡೈರೆಕ್ಟ್ ಆಗಿ ಹೇಳಿ, ನಾಳೆಯಿಂದ ಸಾರಾಯಿ ಕುಡಿದೇ ಇದ್ರೆ, ನೀವು ಕುಡ್ಕೊಂಡು ಮನೆಗೆ ಬರದೇ ಇದ್ರೆ ಅದೇ ಒಂದು ಗಿಫ್ಟ್. ಆತನಿಗೆ ಯಾವಾಗೂ ನೋಡಿ, ಈ ವ್ಯಸನಗಳನ್ನ ಮಾಡೋರಿಗೆ ನೀವು ಬೈದು ಹೇಳಿದ್ರೆ ಯಾವ ಕಾರಣಕ್ಕೂ ಬಿಡೋದಿಲ್ಲ, ಮತ್ ಜಾಸ್ತಿನೇ ಮಾಡ್ತಾರೆ. ಪ್ರೀತಿಯಿಂದ ನೋಡಿ, ಒಂದು ಕಾಣಿಕೆಯಾಗಿ ಕೊಡಿ, ಇವತ್ತಿನ ಕಾಣಿಕೆ, ನಾಳೆಯಿಂದ ನೀನು ಕುಡ್ಕೊಂಡು ಬರಲ್ಲ. ಅಥವಾ ಯಾವುದೋ ಒಂದು ವ್ಯಸನ, ಬೀಡಿ ಸಿಗರೇಟ್ ವ್ಯಸನ ಮಾಡಲ್ಲ, ಅಥವಾ ಯಾವುದೋ ಒಂದು ಬ್ಯಾಡದೇ ಇದ್ದ ಅಭ್ಯಾಸಗಳನ್ನ ಮಾಡಲ್ಲ ಅಂತ ಒಂದು ಪ್ರಮಾಣ ಮಾಡಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರೆ, ಆ ಮನುಷ್ಯ 90% ಆ ವ್ಯಸನಗಳನ್ನ ಬಿಟ್ಬಿಡ್ತಾನೆ, ನಿಧಾನವಾಗಾರು ಬಿಡ್ತಾನೆ. ಈ ಚಿಕ್ಕ ಚಿಕ್ಕ ಮಕ್ಕಳ ಬರ್ತ್ಡೇ ಮಾಡ್ತೀವಿ ನಾವು. ಆ ಬರ್ತ್ಡೇ ಮಾಡಿದವಾಗ ಆ ಚಿಕ್ಕ ಮಕ್ಕಳು, ಅಪ್ಪ ನನ್ಗೇನು ಸೈಕಲ್ ಬೇಡ, ಮೊಬೈಲ್ ಬೇಡ, ವಾಚ್ ಬೇಡ, ಏನೂ ಬೇಡ, ನಾಳೆಯಿಂದ ನೀನ್ ಕುಡ್ಕೊಂಡ್ ಬರ್ಬೇಡಪ್ಪ ಅಂತ ಆ ಮಗುವಿನ ಬಾಯಲ್ಲಿ ಬಂದ್ರೆ
ಮುಂದೆ ಆ ಮನುಷ್ಯ ಯಾವತ್ತೂ ಅದನ್ನು ಮುಟ್ಟಲ್ಲ. ಇಂಥ ಬದಲಾವಣೆಗಳು ನಮ್ಮ ಧರ್ಮದ ಬದಲಾವಣೆಗಳಿವೆ. ಇಂಥ ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ, ಹಾಗೇನೆ ನಮ್ಮ ಧರ್ಮದ ಕೆಲವು ಆಚರಣೆಗಳನ್ನ ನಾವೇ ಫಾಲೋ ಮಾಡದಿದ್ರೆ ಹಾಗೆ ನಾವೇ ಫಾಲೋ ಮಾಡೋಣ. ಒಂದು ಡ್ರೆಸ್ ಕೋಡ್ ಆಗ್ಲಿ, ಅಥವಾ ಹಣೆಗೆ ಒಂದು ಕುಂಕುಮ ಹಚ್ಕೊಂಡು ಬರೋದಾಗ್ಲಿ, ಹೂ ಮುಡ್ಕೊಂಡು ಬರೋದಾಗ್ಲಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮಲ್ಲಿ ಯಾರಾದ್ರೂ ಕೇಕ್ ತರದೆ, ಮೇಣಬತ್ತಿ ಆರಿಸದೆ, ಒಂದು ದೇವರ ಕಾರ್ಯಕ್ರಮಗಳನ್ನು ಮಾಡಿ, ಸತ್ಯನಾರಾಯಣ ಪೂಜೆ ಏನೋ ಮಾಡಿ, ಪಕ್ಕದಲ್ಲಿದ್ದವ್ರನ್ನ ನಿಮ್ಮ ನೆಂಟರಿಷ್ಟರನ್ನ ಕರೆದು ನೀವು ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ತೀರಿ, ನಿಮ್ಮ ಮಕ್ಕಳ ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ತೀರಿ ಅನ್ನೋಂಗಿದ್ರೆ ಒಂದು ದಿನ ಮುಂಚಿತವಾಗಿ ಹೇಳಿ, ನಾನು ಅದನ್ನ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾಕ್ತೇನೆ. ಇದು ನಿಜವಾಗ್ಲೂ ಬರ್ತೇನೆ, ನಾನು ಸುಳ್ಳು ಆಶ್ವಾಸನೆ ಕೊಡ್ತಾ ಇಲ್ಲ. ಒಂದು ದಿನ ಮುಂಚಿತವಾಗಿ ಹೇಳಿ, ನನ್ನ ನಂಬರ್ ಲೀಲಾದರ ಹತ್ರ ಇದೆ, ನಾನು ಬರ್ತೇನೆ, ವಿಡಿಯೋ ಮಾಡ್ತೇನೆ. ಅದರಿಂದ 4 ಜನರಿಗೆ ಒಂದು ಮಾಹಿತಿ ಹೋದಂಗಾಗ್ಲಿ. ಯಾಕಂದ್ರೆ ನಮ್ಗೊಂದು ಅಭ್ಯಾಸ ಇದೆ, ಪಕ್ಕದ ಮನೆಯವನು ದೊಡ್ಡ ಟಿವಿ ತಂದ್ರೆ ಅದಕ್ಕಿಂತ 1 ಇಂಚಾರು ದೊಡ್ಡ ಟಿವಿ ನಾವು ತರ್ತೇವೆ. ಫ್ರಿಡ್ಜ್ ಸಿಂಗಲ್ ಡೋರ್ ತಂದ್ರೆ ನಾವು 3 ಡೋರಿನ ಫ್ರಿಡ್ಜ್ ತರ್ತೇವೆ. ಅವ್ರ ಮನೇಲಿ ಸಿಂಗಲ್ ಡೋರ್, ನಮ್ಮ ಮನೆ 3-4 ಡೋರಿಂದ ಫ್ರಿಡ್ಜ್ ತಗೊಂಡ್ ಬರ್ತೇನೆ ಅಂತ. ನೀವು ಒಬ್ರು ಏನಾದ್ರೂ ನಿಮ್ಮ ಮಕ್ಕಳ ಬರ್ತ್ಡೇಯನ್ನ ಈ ರೀತಿ ಒಂದು ಗಣಹೋಮ ಅಥವಾ ಒಂದು ಸತ್ಯನಾರಾಯಣ ಪೂಜೆ ಅಥವಾ ಏನೂ ಬೇಡ, ಒಂದ್ ಸ್ವಲ್ಪ ಹೂ ತಗೊಂಡ್ ಬನ್ನಿ, ನೀವೇ ಪೂಜೆ ಮಾಡಿ, ನೀವೇ ಒಂದು ಆ ಮಗನ ಕೈಯಲ್ಲಿ ಮಗಳ ಕೈಯಲ್ಲಿ ನೀವೇ ಒಂದು ದೇವರಿಗೆ ಆರತಿ ಮಾಡಿಸಿ, ಅವನಿಗೂ ಆರತಿ ಮಾಡಿಸಿ, ಸಿಹಿ ಊಟ ತಯಾರು ಮಾಡಿ, ಅಕ್ಕಪಕ್ಕದವ್ರನ್ನ ಕರೀರಿ. ಇದನ್ನ ನೋಡ್ಕೊಂಡು ಪಕ್ಕದ ಮನೆ ಅವರು ಹಾಗೆ ಮಾಡ್ತಾರೆ. ಅವ್ನು ಹಾಗೆ ಮಾಡ್ದಾನೆ, ನಾನ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ, ಇಡೀ ಓಣಿಗೆಲ್ಲ ಊಟ ಹಾಕ್ಸೋಣ. ಅವ್ರ ಪಕ್ಕದ ಮನೆಯವ್ರು ಏನ್ ಮಾಡ್ತಾರೆ, ಇಡೀ ಅರ್ಧ ಊರಿಗೆನೆ ಊಟ ಹಾಕ್ಸೋಣ, ನನ್ ಮಗನ ಬರ್ತಡೇ ನಾನು ಹಿಂಗ್ ಮಾಡ್ತಾ ಇದ್ದೀನಿ ಅಂತ 4 ಜನರಿಗೆ ತಿಳಿಸೋಣ ಅನ್ನುವಂತ ಭಾವನೆ ಬರ್ತದೆ. ಹಾಗಾಗಿ ಇಲ್ಲೆಲ್ಲ ನೀವು ಸೇರಿದಿರಿ. ನಮ್ಮ ಧರ್ಮದ ಆಚರಣೆಗಳು ತುಂಬಾ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾವೆ. ನಮ್ಮ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡೋರ ಸಂಖ್ಯೆನೇ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ನಾವು ಒಂದ್ ಸ್ವಲ್ಪ ತಿಳುವಳಿಕೆ ಹೊಂದೋಣ, ನಾವು ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ಳೋಣ. ನಾವು ಎಚ್ಚೆತ್ಕೊಂಡ್ರೆ ಮಾತ್ರ ನಮ್ಮ ಮಕ್ಕಳು ಎಚ್ಚೆತ್ಕೊಳ್ತಾರೆ. ಅವರಿಂದಾನೇ ಈಗ ನಾಳೆ ನೀವೇನು ಭಜನೆ ಅಥವಾ ಪ್ರವಚನ ಕೇಳಿಕ್ ಬಂದಿರಿ, ನಿಮ್ಮಿಂದ ಅಂತ ಏನು ಉಪಯೋಗ ಆಗ್ಲಿಕ್ಕಿಲ್ಲ, ಬಟ್ ನಿಮ್ ಮಕ್ಕಳಿಂದ ಮಾತ್ರ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಧರ್ಮದ ಆಚರಣೆಗಳನ್ನ, ನಮ್ಮ ಧರ್ಮದ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋಣ. ಹಾಗಿದ್ದವಾಗ ಮಾತ್ರ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ, ನಮ್ಮ ದೇಶ ಉಳಿಲಿಕ್ಕೆ ಸಾಧ್ಯ. ಯಾವತ್ತು ನಮ್ಮ ದೇಶ ಉಳಿದ್ರೆ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ. ದೇಶ ಉಳಿಲಿಲ್ಲ ಅಂದ್ರೆ ನಾವು ಉಳಿಯೋದಿಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿಗೆ ತುಂಬಾ ಬೆಲೆ ಕೊಡೋಣ, ನಮ್ಮ ಸಂಸ್ಕೃತಿಯನ್ನ ಇನ್ನಷ್ಟು ಬೆಳೆಸೋಣ. ನಮ್ಮ ಪಕ್ಕದ ಮನೆಯವರು ಸಹ ನಮ್ಮ ತರ ಆಚರಣೆ ಮಾಡುವಂಗೆ ನಾವು ಪ್ರೇರೇಪಿಸೋಣ ಅಂತ ಹೇಳ್ತಾ, ನನಗೆ ಇವತ್ತು ಈ ದೇವಿಯ ಸನ್ನಿಧಿಯಲ್ಲಿ 2ನೇ ಬಾರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಆತ್ಮೀಯ ರಾಮಣ್ಣ ಅವರಿಗೆ ನಮಸ್ಕರಿಸುತ್ತಾ, ಅವರಿಗೆ ಇನ್ನೊಂದ್ಸಲ ವಂದಿಸುತ್ತಾ, ಹಾಗೇನೆ ನಿಮ್ಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ನನ್ನ 1-2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಭಾರತಾಂಬೆ, ಜೈ ಕರ್ನಾಟಕ ಮಾತೆ, ಜೈ ಹಿಂದೂ ಸನಾತನ ಧರ್ಮ. ಪ್ರಕಾಶ್ ರಾಯ್ಕರ್ ಸರ್ ಅವರಿಗೆ ಮತ್ತೊಮ್ಮೆ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹೀಗೆ ಅವರ ಸೇವೆ ನಿರಂತರವಾಗಿ ನಡೆಯುತ್ತಿರಲಿ ಅಂತ ಶ್ರೀ ಹೊಸಮಾಸ್ತಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ. ಇವರಿಗೆ ಗೌರವ ಸಮರ್ಪಿಸಿದಂಥ ಗಣಪತಿ ಮಂಜಯ್ಯ ಪರಮಿತ್ರ ದಂಪತಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.